ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ಮುಂಚಾಣಗಳಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಯೇಸುವಿನ ಪ್ರಾಮುಖ್ಯ 3 ಬೋಧನೆಗಳು. ಆಮೇನ್, ಹಲ್ಲೆಲೂಯಾ. ಪ್ರೀತಿದ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಾಕ್ಯ ನಿಮಗಾಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು. ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಗಮನಿಸಬೇಕಾದರೆ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ ಹಿಡಿದು 22ನೇ ವಚನದಲ್ಲಿ ನೋಡೋದಾದರೆ, ದೇವರು ಅಲ್ಲಿ ಸುಂಕದವರ ಮಧ್ಯದಲ್ಲಿ ಸೇವೆ ಮಾಡ್ತಿದ್ರು. ಯಾರು ಸುಂಕ ವಸೂಲಿ ಮಾಡ್ತಿದ್ರು ಅವ್ರಿಗೆ ಕರೀತಾಯಿದ್ರು. ಅವರ ಹಳೆ ಜೀವಿತನ ಬಿಟ್ಟು ಒಳ್ಳೆ ರೀತಿಯಲ್ಲಿ ಅವರು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ದೇವರ ಆಸೆ ಆಗಿತ್ತು. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಯೋಚಿಸಬೇಕಾದ್ರೆ ಎಲ್ಲರನ್ನು ಒಳಗೊಳಿಸುವಿಕೆಯು ಮತ್ತು ಮನಸ್ಥಿತಿ ನಿನ್ನಿಂದಾಗಿದೆಯೋ ಕೇವಲ ನಿಯಮ ಸಂಪ್ರದಾಯಗಳನ್ನು ಪಾಲಿಸುವುದರಲ್ಲಿ ಸಂತೃಪ್ತರಾಗಿದೆಯೋ? ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ಥರ ಒಳಗೊಳಿಕೆ ಮನಸ್ಥಿತಿ ಎಂಬುದಾಗಿ ನಾವು ನೋಡ್ತೀವಿ. ನಮ್ಮ ಮನಸ್ಥಿತಿ ಯಾವ ಥರ ಇದೆ, ನಾವು ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ಪರಿಚಯದ ಮೂಲದ ಭಾಗದಲ್ಲಿ ನಾವು ನೋಡೋದಾದರೆ, ಯೇಸು ಸುಂಕವನ್ನು ವಸೂಲಿ ಮಾಡುತ್ತಿದ್ದ ಲೇವಿಯನನ್ನು ಕರೆದಿದ್ದು ಮತ್ತು ಇತರರಿಂದ ಹಣ ತೆಗೆದುಕೊಳ್ಳುವ ಕೆಲಸದಲ್ಲಿದ್ದ ಅವನಿಗೆ ಇತರರಿಗೆ ಹೊಸ ಜೀವನ ಕೊಡುವ ಉನ್ನತ ಕೆಲಸಕ್ಕಾಗಿ ಕರೆ ನೀಡಿದ ಘಟನೆ ದಾಖಲಾಗಿದೆ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರು ಯಾರು ವಸೂಲಿ ಮಾಡ್ತಾಯಿದ್ರು ಅಂಥವ್ರು ಕರೆದು ನಾನು ಒಳ್ಳೆ ಜೀವನ ಕೊಡ್ತೀನಿ ನಿಮಗೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಮೊಟ್ಟ ಮೊದಲು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, 15ನೇ ವಚನ ಹಿಡಿದು 22ನೇ ವಚನವರೆಗೆ 3 ಪ್ರಾಮುಖ್ಯ ವಿಷಯಗಳ ಕುರಿತು ನಾವು ನೋಡಿದ ಜಿಜ್ಞಾಸೆ ಇದೆ ಎಂಬುದನ್ನು ನೋಡ್ಬೋದು. ಯಾವ ಥರ ಅಂದರೆ, ಜೀಸಸ್ ರಿಡಿಕಲ್ ಇನ್ವಿಸ್ಟಿಕಲ್ ಅಂದರೆ ಯೇಸುವಿನ ಮೂಲ ಗ್ರಹ ಒಳಗೊಳ್ಳುವಿಕೆ. ಮತ್ತು 15ನೇ ವಚನ ಹಿಡಿದು 17ನೇ ವಚನ ಇರ್ತದೆ. ಯೇಸು ಸುಂಕದವರ ಮತ್ತು ಪಾಪಿಗಳ ಜೊತೆಗೆ ಊಟ ಮಾಡುವುದರ ಬಗ್ಗೆ ಪಡುತ್ತಿರುವಾಗ ತನ್ನ ನಿಯೋಗದ ಬಗ್ಗೆ ಸ್ಪಷ್ಟತೆ ಹೊಂದಿದ ಯೇಸು ವೈದ್ಯನ ಮತ್ತು ರೋಗಿಯ ರೂಪದ ಮೂಲಕ ತನ್ನ ನಿಲುವಿನ ಬಗ್ಗೆ ಸ್ಪಷ್ಟೀಕರಿಸುತ್ತಾನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಇತರಿಗೆ ಒಳ್ಳೆ ಮಾದರಿಯಾಗಿದ್ದರು. ಯಾಕಂದರೆ ಯಾರು ಸುಂಕದರೆ ಇದ್ದರೂ ಅವ್ರಿಗೆ ಒಳ್ಳೆ ಮಾರ್ಗದಲ್ಲಿ ಹೊಸ ಜೀವನ ಕೊಡಬೇಕು, ಯಾರು ರೋಗದಲ್ಲಿದ್ದರೆ ಅವ್ರಿಗೆ ಸ್ವಸ್ಥತೆ ಕೊಡಬೇಕೆಂಬುದೇ ದೇವರ ಆಸೆ ಇದೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲೂ ನಮ್ಮನ್ನು ಕರೀತಿದ್ದಾರೆ. ಹಳೆ ಜೀವಿತ ಬಿಟ್ಟು ನೀವು ಬನ್ನಿ, ನಾನು ನಿಮಗೆ ನನ್ನ ಬೋಧನೆ ನಿಮ್ಮನ್ನು ಕಲಿಸ್ತೀನಿ, ನೀವು ಒಳ್ಳೆ ಮಾರ್ಗದಲ್ಲಿ ನೀವು ನಡೀರಿ ಎಂಬುದೇ ದೇವರ ಆಸೆ ಇದೆ. ಪ್ರೀತಿಯ ಮಕ್ಕಳಿಗೆ, 2ನೇ ನೋಡೋದಾದರೆ, ನ್ಯೂ ಲೈಫ್ ಇನ್ ಕ್ರೈಸ್ಟ್ ಕ್ಯಾನ್ ನಾಟ್ ಬಿ ಕನ್ಫಿಲ್ಡ್ ಬೈ ಓಲ್ಡ್ ರಿಜಿಕಲ್ಸ್ ಟ್ರೆಡಿಂಗ್ಸ್ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, 19ನೇ ವಚನ ಹಿಡಿದು 22ನೇ ವಚನ ಹೇಳ್ತದೆ, ಯೇಸುವಿನಲ್ಲಿಯ ಹೊಸ ಜೀವಿತ ಹಳೆ ಧಾರ್ಮಿಕ ಗುಂಡು ಸಂಪ್ರದಾಯಗಳಿಂದ ಕಟ್ಟಿ ಹಾಕಲು ತಕ್ಷಣದ ಮಾನವನ ಕೊರತೆಗಳನ್ನು ನೀಗಿಸುವುದು ಕ್ರಿಸ್ತನ ಮೊದಲ ಪ್ರಶಸ್ತಿ ಆಗಿತ್ತೆಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಹಳೆ ಜೀವಿತ ತೆಗೆದು ಹೊಸದನ್ನು ಕೊಡೋರಾಗಿದ್ದಾರೆ. ಒಳ್ಳೆ ಧಾರ್ಮಿಕದಲ್ಲಿ ನೀವು ನಡೀರಿ. ದೇವರಲ್ಲಿ ಆತ ನಮ್ಮನ್ನು ಕರೀತಾನೆ. ಪಾಪಿಯಾಗಿದ್ದರು, ಸುಂಕದವರಾಗಿದ್ದರು, ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ನನ್ನ ಮಗ ಯಾವುದೇ ಮಾರ್ಗ ತಪ್ಪು ಹೋಗದೆ ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ದೇವರ ಆಸೆಯಾಗಿದೆ. ಪ್ರೀತಿಯ ಮಕ್ಕಳೇ, ಪರಲೋಕ ರಾಜ್ಯ ನಮ್ಮದು ಅಪೇಕ್ಷಿಸುವುದು ಹೊಸ ಮನಸ್ಥಿತಿ, ಹೊಸ ಹೃದಯ ಮತ್ತು ಜೀವನದ ಹೊಸ ಮಾರ್ಗ ಇಂದು ಯೇಸು ಪ್ರತಿಪಾದಿಸಿದ ಧರ್ಮವಾಗಿದೆ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಒಳ್ಳೆಯ ಧರ್ಮ ಕೊಟ್ಟಿದ್ದಾರೆ. ಅದು ಒಳ್ಳೆ ಪರಲೋಕ ನಮಗಾಗಿದೆ. ಪ್ರೀತಿಯ ಮಕ್ಕಳೇ, ಯೇಸು ಉಪವಾಸ ವೃತ್ತಗಳನ್ನು ಪರಿಪಾಲಿಸುವ ಧರ್ಮ ಎಂಬುದಾಗಿ ನೋಡ್ತೀವಿ. ದೇವರು ಎಲ್ಲರನ್ನೂ ನಮಗೆ ಸಹಾಯ ಮಾಡಿದ್ದಾರೆ. ದೇವರೇ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಣುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಮೋಹನ ತೊಳೆದಿರಿ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕರುಣೆ ಮನೆ, ನೀವು ಒಳ್ಳೆ ದೇವರು. ಹೌದಿಸಪ್ಪ, ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ನಮ್ಮನ್ನು ಪಾಪದಲ್ಲಿರುವಾಗಲೂ ನಮ್ಮನ್ನು ಕರೆದು ಹೊಸ ಜೀವನ ಕೊಡರಾಗಿದೆ ಸ್ವಾಮಿ. ಪ್ರತಿಯೊಬ್ಬರನ್ನು ಈ ವಿಡಿಯೋ ನೋಡ್ತಾರೋ ಪಾಪದಲ್ಲಿ
ಅಪ್ಪ ರೋಗದಲ್ಲಿದ್ದಾರೆ ಅವ್ರನ್ನ ಕ್ಷಮಿಸಿ ಅಪ್ಪ ಒಳ್ಳೆ ರೀತಿಯಲ್ಲಿ ಅವರನ್ನು ಕರೆದು ಹೊಸ ಜೀವನ ಪ್ರತಿಯೊಬ್ಬರಿಗೆ ಕೊಡ್ರಿಯಪ್ಪ ಅಂತ ಪ್ರಾರ್ಥಿಸಿದ್ರೆ ಕರುಣಾಮಯನೇ ಈ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತಾನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.